ಬೆಂಗಳೂರಿನ ಕೆಆರ್ಪುರಂ ಸಂಚಾರಿ ಪೊಲೀಸ್ ಠಾಣೆಯ ಮುಂದೆ ಅನಾಹುತವೊಂದು ತಪ್ಪಿದೆ. ಕಬ್ಬಿಣದ ಶೀಟ್ ತುಂಬಿದ್ದ ಲಾರಿ ಓವರ್ಲೋಡ್ನಿಂದಾಗಿ ಬೀಳೋ ಹಂತದಲ್ಲಿತ್ತು. ದುರಂತಕ್ಕೂ ಮುನ್ನವೇ ಎಚ್ಚೆತ್ತ ಚಾಲಕ ಲಾರಿಯನ್ನು ನಿಲ್ಲಿಸಿದ್ದಾರೆ. ನಂತರ ಪೊಲೀಸರು ಕ್ರೇನ್ ತರಿಸಿ ಕಬ್ಬಿಣದ ಶೀಟ್ಗಳನ್ನು ಮತ್ತೊಂದು ಲಾರಿಗೆ ಶಿಫ್ಟ್ ಮಾಡಿದ್ದಾರೆ. ಲಾರಿ ವಾಲಿದ ಸಮಯದಲ್ಲಿ ವಾಹನಗಳು ಲಾರಿ ಪಕ್ಕದಲ್ಲೇ ಸಂಚರಿಸ್ತಾ ಇದ್ದಿದ್ದರಿಂದ ಲಾರಿ ವಾಹನಗಳ ಮೇಲೆ ಬಿದ್ದಿದ್ರೆ ಅನಾಹುತ ಸಂಭವಿಸ್ತಾ ಇತ್ತು. ನಡು ರಸ್ತೆಯಲ್ಲಿ ಬೊಲಾರೋ ಜೀಪ್ ಹೊತ್ತಿ ಉರಿದಿರುವಂತಹ ಘಟನೆ ಬಳ್ಳಾರಿಯ HRG ವೃತ್ತದ ಬಳಿ ನಡೆದಿದೆ. ಹೊಸಪೇಟೆಯಿಂದ ಬಳ್ಳಾರಿಗೆ ಬರ್ತಾ ಇದ್ದಂಥ ಬೊಲಾರೋ ಜೀಪ್ನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಜೀಪ್ ಸೈಡ್ ಹಾಕಲಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಸ್ಥಳಕ್ಕೆ ಆಗಮಿಸಿದಂಥ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಘಟನೆಯ ಸಂಬಂಧ ಬಳ್ಳಾರಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಾರಿ ಅಧಿಕಾರಿಗಳು ತಮಗೆ ನಿಯೋಜಿಸಲಾದ ಸ್ಥಳದಲ್ಲಿರುವ ಕಚೇರಿಯಲ್ಲೇ ಇದ್ಕೊಂಡು ಕಾರ್ಯನಿರ್ವಹಿಸಬೇಕು ಅನ್ನೋ ನಿಯಮ ಇದೆ. ಸಾರ್ವಜನಿಕರಿಗೆ ಸಕಾಲದಲ್ಲಿ ಸರ್ಕಾರದ ಸೇವೆಗಳನ್ನು ಒದಗಿಸೋಕೆ ಅನುಕೂಲ ಆಗಲಿ ಅನ್ನೋ ಸದುದ್ದೇಶದಿಂದ ಈ ನಿಯಮವನ್ನು ರೂಪಿಸಲಾಗಿದೆ. ಆದರೆ ಮೈಸೂರಿನ ಹುಣಸೂರು ತಾಲೂಕಿನಲ್ಲಿ ಈ ನಿಯಮ ಪಾಲನೆ ಆಗ್ತಾ ಇಲ್ಲ. ಹುಣಸೂರು ತಾಲೂಕಿನಲ್ಲಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ ಇದೆ. KB ಪ್ರಕಾಶ್ ಅನ್ನೋರು ಅಲ್ಲಿಗೆ ಸಹಾಯಕ ನಿರ್ದೇಶಕರಾಗಿ ನೇಮಕ ಆಗಿದ್ದಾರೆ. ಆದರೆ ಈ ಅಧಿಕಾರಿ ಮಾತ್ರ ತಾಲೂಕಿನಲ್ಲಿ ಕೆಲಸ ಮಾಡದೆ ಮೈಸೂರಿನ ಕಾಡಾ ಕಚೇರಿಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇರೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಂದು ಕೂಡ ಬೆಂಗಳೂರು ನಗರದ ಹಲವೆಡೆ ಕರೆಂಟ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. KPTCL ವತಿಯಿಂದ ಜಾಲಹಳ್ಳಿ ವಿಭಾಗದ 66/11 kV ಸಬ್ಸ್ಟೇಷನ್ ಉಪಕೇಂದ್ರದಲ್ಲಿ ತುರ್ತು ನಿರ್ವಹಣಾ ಕಾರ್ಯ ಹಿನ್ನೆಲೆಯಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಭೈರವೇಶ್ವರ ಹೋಟೆಲ್, ಶೆಟ್ಟಿಹಳ್ಳಿ ಗ್ರಾಮ, ಶೆಟ್ಟಿಹಳ್ಳಿ, ಮಲ್ಲಸಂದ್ರ, ಸನ್ಸಾ ಪ್ರದೇಶಗಳು ಸೇರಿದಂತೆ ಹಲವು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕರೆಂಟ್ ಪೂರೈಕೆ ಇರೋದಿಲ್ಲ ಅಂತ ಬೆಸ್ಕಾಂ ಸೂಚನೆಯನ್ನು ಕೊಟ್ಟಿದೆ. ಶಾಲಾ ಆವರಣದಲ್ಲಿದ್ದ 2 ಬೃಹತ್ ಗಾತ್ರದ ಮರಗಳನ್ನು ಕಡಿದಿದ್ದಕ್ಕೆ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅಸಮಾಧಾನ ಹೊರಹಾಕಿದ್ದಾರೆ. ಬೀದರ್ ಜಿಲ್ಲೆಯ ಬೇಲೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ವಾರದ ಹಿಂದೆ 2 ಬೃಹತ್ ಮರಗಳನ್ನು ಕತ್ತರಿಸಲಾಗಿದೆ. ಇನ್ನು ಹರಾಜು ಹಾಕಿ ಮಾರಾಟ ಮಾಡುವ ಉದ್ದೇಶದಿಂದ ಕಡಿದ ಮರಗಳನ್ನು ಒಂದು ಕಡೆ ಇಡಲಾಗಿತ್ತು. ಈ ವಿಷಯ ತಿಳಿತಾ ಇದ್ದಂತೆ ಸ್ಥಳೀಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಹಿನ್ನೆಲೆ ಶಾಲೆಗೆ ಭೇಟಿ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ DDPI ಅವರಿಗೆ ಕರೆ ಮಾಡಿ ಮರಗಳನ್ನು ಕಡಿದ ಪ್ರಕರಣದ ಕುರಿತು ಸಂಪೂರ್ಣ ಮಾಹಿತಿ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಅಕ್ರಮವಾಗಿ ಗೋವುಗಳ ಸಾಗಾಟ ಮಾಡ್ತಾ ಇದ್ದಂಥ ಕಂಟೈನರ್ ತಡೆದು ಪೊಲೀಸರಿಗೆ ಒಪ್ಪಿಸಿದೆ ಪುನೀತ್ ಕೆರೆಹಳ್ಳಿ ಅಂಟಿ. ದೇವರ ಹಿಪ್ಪರಗಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ 19 ಹಸುಗಳು ತುಂಬಿದಂಥ ವಾಹನವನ್ನು ಬಜರಂಗದಳ ಕಾರ್ಯಕರ್ತರು ಹಾಗೂ ಪುನೀತ್ ಕೆರೆಹಳ್ಳಿಯಿಂದ ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೇತಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದನ ಸಾಗಿಸ್ತಾರ ಮಾಹಿತಿ ಇತ್ತು. ಅದೇ ಮಾಹಿತಿ ಮೇರೆಗೆ ಇದಕ್ಕೊಂದು ಸಪರೇಟ್ ವಿಂಗ್ ಮಾಡಿ, ಯಾಕೆಂದ್ರೆ ಇರ್ತಕ್ಕಂಥ ಪೊಲೀಸು ಸಂಖ್ಯೆ ಸಾಕಾಗೋದಿಲ್ಲ. ಅವ್ರು ಯಾವ್ದನ್ನ ಅಂತ ನೋಡ್ತಾರೆ. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತೀವಿ? ಎಷ್ಟನೇ ಟ್ರಿಪ್ ಇದು? 10 ಟ್ರಿಪ್. ನೆಕ್ಸ್ಟ್ ಈ ಕೆಲಸ ಮಾಡ್ಬೇಡ, ಮಾಹಿತಿ ಕೊಡ್ಬೋದು. ಈಗ ನಾವು 112 ಮಾಡ್ಕೋಬೇಕು. ಅವ್ರು ಬೇರೆ ಯಾವ್ದೋ ಕೇಸಲ್ಲಿ ಇರ್ತಾರೆ, ಅಲ್ಲಿಂದ ಬರ್ಬೇಕು, ಮತ್ತೆ ಸ್ಟೇಷನ್ ಇಂದ ಕರೆಸ್ಬೇಕು. ಅಲ್ಲಿ ಇರ್ತಾರೋ ನೋವಾಗುತ್ತೆ. ಅದು ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ. ಇವತ್ತು ದೇವರ ಹಿಪ್ಪರಗಿ, ಕುಷ್ಟಗಿ ದೇವರ ಹಿಪ್ಪರಗಿ ಎಲ್ಲಿ ಅದು ಗಾಡಿಯನ್ನು ನಿಲ್ಲಿಸಿ ನಾವು ಗಾಡಿ ಒಳಗೆ ಚೆಕ್ ಮಾಡಿದಾಗ 19ಕ್ಕೂ ಹೆಚ್ಚು ಗೋವುಗಳನ್ನು ಬಹಳ ಹಿಂಸಾತ್ಮಕವಾಗಿ ಯಾವುದೇ ಪರವಾನಗಿ ಇಲ್ಲದೆ ಕಸಾಯಿಖಾನೆಗೆ ತುಂಬಿಕೊಂಡು ಹೋಗ್ತಾ ಇರೋದಾಗಿ ಸೈಯದ್ ಕೂಡ ಹೇಳಿದ್ದಾನೆ. ಹಾಗಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಆದಷ್ಟು ಬೇಗ ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ಶೀಘ್ರವಾಗಿ ಕ್ರಮ ಜರುಗಿಸಿ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾವು ಗಲ್ಲಿಲಿರ್ತಕ್ಕಂಥ ಅಕ್ರಮ ಕಸಾಯಿಖಾನೆಗಳ ಮೇಲೆ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತೀವಿ. ಈ ಹಿಂದೆ ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ಕಾರ್ಯಾಚರಣೆ ಮಾಡ್ತೀವಿ ಅಂತ 6 ತಿಂಗಳ ಹಿಂದೆ ಹೇಳಿದ್ದೆ. ನೀವು ಕ್ರಮ ಜರುಗಿಸ್ಲಿಲ್ಲ, ಕಾರ್ಯಾಚರಣೆ ಆಯಿತು. ನಾನು ಮತ್ತೆ ಈಗಲೂ ಹೇಳ್ತಾ ಇದ್ದೀನಿ, ಅಕ್ರಮ ಕಸಾಯಿಖಾನೆಗಳ ಮೇಲೆ ನಾವು ಕಾರ್ಯಾಚರಣೆಯನ್ನು ಆರಂಭ ಮಾಡೋದಕ್ಕೆ ಮುಂಚೆ ನೀವಾಗೆ ಅಕ್ರಮ ಕಸಾಯಿಖಾನೆಗಳನ್ನು ಮುಚ್ಚಿದ್ರೆ ಒಳ್ಳೆಯದು. ಗಾಡಿಯನ್ನು
ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪೊಲೀಸರು ಹಿರಿಯ ನಾಗರಿಕರ ಕುಂದುಕೊರತೆ ಸಮಾಲೋಚನೆ ಸಭೆ ನಡೆಸಿದ್ದಾರೆ. ಬಸವನ ಬಾಗೇವಾಡಿ ತಾಲೂಕಿನ ದಿಂಡವಾರ ಸೇರಿದಂತೆ ವಿವಿಧ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಹಿರಿಯ ನಾಗರಿಕರನ್ನ ಭೇಟಿಯಾಗಿ ಪೊಲೀಸರು ಸಮಸ್ಯೆ ಆಲಿಸಿದ್ದಾರೆ. ಈ ವೇಳೆ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಸಿಗಬೇಕಾದ ಸವಲತ್ತು ಮತ್ತು ಆರೋಗ್ಯದ ಬಗ್ಗೆ ಹಲವು ವಿಷಯಗಳ ಬಗ್ಗೆ ಹಿರಿಯ ನಾಗರಿಕರು ಚರ್ಚೆ ಮಾಡಿದ್ದಾರೆ. ಬಳಿಕ ಏನಾದರೂ ಸಮಸ್ಯೆ ಆದರೆ ಕೂಡಲೇ ಪೊಲೀಸರನ್ನ ಸಂಪರ್ಕ ಮಾಡುವಂತೆ ತಿಳಿಸಿದ್ದಾರೆ. ಏನು ಸಮಸ್ಯೆ ಅಂತ ನಮ್ಗೆ ಹೇಳ್ಬೇಕು. ನಾವು ನಿಮ್ಗೋಸ್ಕರ ನಾವು ಇರ್ತೇವೆ, ಬರೀ ಬರೋದು ಹೋಗೋದು ಮಾಡೋಲ್ಲ. ನಿಮ್ದು ಏನು ಸಮಸ್ಯೆ ಅಂತ ನಮ್ಗೆ ಹೇಳ್ಬೇಕು. ಸರ್ ನಿಮ್ದು ಏನು ಸಮಸ್ಯೆ ಅದಲ್ರಿ? ಏನೇ ಕಾಲ ಕೈದು ಇಂಥ ದವಾಖಾನಿಗೆ ಹೋಗ್ಬೇಕಾಗಿ ಸರ ಅಲ್ಲಿ ಏನು ಇದು ಮಾಡಿ ನಮಗೆ ಸಹಾಯ ಮಾಡಿಲ್ಲ ಈಗ ಅನ್ನೋಂಥ ಇರ್ತಾರೆ ಹೇಳ್ರಿ. ನೀವು ಹೇಳೋದಕ್ಕ ನಾವು ಹೇಳೋಕೆ ಬಡಿಸ್ತಾರೆ ನಾವು ಅಂತಂದ್ರೆ ಸರ್ ಎಲ್ಲ ಆರಾಮದಾಗ ಇರ್ತಾರೆ. ಹಾಂ ರೀ. ರಾಜ್ಯದಲ್ಲಿ ಮೊದಲ ಬಾರಿಗೆ ಮಕ್ಕಳ ಹಕ್ಕುಗಳ ವಿಶೇಷ ನಗರಸಭೆ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ನಗರಸಭೆ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಯುವ ಸಂಚಲನ ಚಾರಿಟಬಲ್ ಟ್ರಸ್ಟ್ ಸಹಯೋಗದಡಿ ಆಯೋಜನೆ ಮಾಡಲಾಗಿದ್ದಂಥ ಮಕ್ಕಳ ವಿಶೇಷ ನಗರಸಭೆ ಕಾರ್ಯಕ್ರಮವನ್ನು ಮಕ್ಕಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂಥ ಅವರು ಸರ್ಕಾರಕ್ಕೆ ನಗರ ಪಟ್ಟಣ ಪ್ರದೇಶಗಳಲ್ಲಿಯೂ ಕೂಡ ಮಕ್ಕಳ ವಿಶೇಷ ನಗರಸಭೆ ಆಯೋಜನೆಯ ಕುರಿತು ಸುತ್ತೋಲೆ ಹೊರಡಿಸುವಂತೆ ಪತ್ರವನ್ನೇ ಬರೆಯಲಾಗುತ್ತೆ ಅಂತ ಹೇಳಿದ್ದಾರೆ. ಸಭೆಯಲ್ಲಿ ವಿದ್ಯಾರ್ಥಿಗಳು ಶಾಲೆಗಳಲ್ಲಿನ ಶೌಚಾಲಯದ ಕೊರತೆ, ಶಿಕ್ಷಕರ ಕೊರತೆ, ಶಾಲಾ ಕೊಠಡಿಗಳ ಕೊರತೆ, ವಿದ್ಯುತ್, ನೀರು ಸರಬರಾಜು ಸೇರಿದಂತೆ ಕೌಟುಂಬಿಕ ಸಮಸ್ಯೆಗಳನ್ನು ಆಯೋಗದ ಮುಂದೆ ಹೇಳಿಕೊಂಡಿದ್ದಾರೆ. ಈ ವೇಳೆ ತಕ್ಷಣ ಮಕ್ಕಳ ಆಯೋಗದ ಅಧ್ಯಕ್ಷ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸಿ ತುರ್ತಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿ 1 ವಾರದ ಒಳಗಾಗಿ ಅನುಪಾಲನಾ ವರದಿ ಸಲ್ಲಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ನೂತನ ಡಯಾಲಿಸಿಸ್ ಕೇಂದ್ರ ಹಾಗೂ ಒಪಿಡಿ ಸೌಲಭ್ಯಗಳ ಉದ್ಘಾಟನೆ ಆಗಿದೆ. ಡಯಾಲಿಸಿಸ್ ಕೇಂದ್ರವನ್ನು ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಉದ್ಘಾಟನೆ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಕ್ಷೇತ್ರದ ಜನ ಈ ಡಯಾಲಿಸಿಸ್ ಕೇಂದ್ರದ ಬೇಡಿಕೆಯನ್ನು ಮುಂದಿಟ್ಟುಕೊಂಡಿದ್ದರು. ಕಿಡ್ನಿ ಸಂಬಂಧಿತ ರೋಗಿಗಳು ಜಿಲ್ಲಾ ಕೇಂದ್ರಗಳಾದ ದಾವಣಗೆರೆ, ಹೊಸಪೇಟೆ ಅಥವಾ ಬಳ್ಳಾರಿಗೆ ತೆರಳಬೇಕಾಗ್ತಾ ಇತ್ತು. ಇದರಿಂದ ರೋಗಿಗಳಿಗೆ ಮತ್ತು ಅವರ ಕುಟುಂಬಗಳಿಗೆ ಆರ್ಥಿಕ ಹೊರೆ ಆಗ್ತಾ ಇತ್ತು. ಆದರೆ ಈಗ ಈ ಬೇಡಿಕೆ ಈಡೇರಿದೆ. ಎಷ್ಟು ಜನ ಪೇಷಂಟ್ ಇರ್ತಾರೆ? ಟೋಟಲ್ 15 ಇದೆ ಮೇಡಮ್. ಡೈಲಿ 2 ಶಿಫ್ಟ್, ಬೆಳಗ್ಗೆ 2 ಮಧ್ಯಾಹ್ನ. ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಸಿಬ್ಬಂದಿ ಕೊರತೆ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತೆ ಕೆಲಸವನ್ನು ಮಾಡಿದ್ದೇವೆ ಅಂತ ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದ್ದಾರೆ. ಇಲಾಖೆಯಲ್ಲಿ ವಾಹನಗಳ ಕೊರತೆ ಇರುವಂಥದ್ದನ್ನು ತನ್ನ ಗಮನಕ್ಕೆ ಬಂದ ನಂತರ ಸ್ಥಳೀಯ ಶಾಸಕರ ಕ್ಷೇಮಾಭಿವೃದ್ಧಿ ನಿಧಿ ಮತ್ತು ಖಾಸಗಿ ಆಸ್ಪತ್ರೆ ಮಾಲೀಕರ ಸಂಘದ ಸಹಯೋಗದಲ್ಲಿ 1 ಬೊಲೆರೋ ವಾಹನ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ 3 ವಾಹನಗಳನ್ನು ನೀಡಲಿಕ್ಕೆ ಯೋಚನೆಯನ್ನು ಮಾಡಲಾಗಿದೆ. ಹಾಸನ ಭಾಗದಲ್ಲಿ ಪ್ರತಿದಿನ 12 ಲಕ್ಷಕ್ಕೂ ಹೆಚ್ಚು ವಾಹನಗಳು ಸಂಚಾರವನ್ನು ಮಾಡ್ತವೆ. ಅದಕ್ಕೆ ಅನುಗುಣವಾಗಿ ಪೊಲೀಸ್ ಇಲಾಖೆಗೆ ಸಿಬ್ಬಂದಿ ನೇಮಕವಾಗಬೇಕು ಅಂತ ಹೇಳಿದ್ದಾರೆ. ಪೊಲೀಸ್ ವಾಹನ ಕೊರತೆ ಇತ್ತು. ನಮಗೂ ಕೂಡ ಮನವಿಯನ್ನು ಮಾಡಿದರು. ನಾನು ಕೂಡ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ನ ಅವ್ರಿಗೂ ಕೂಡ ನಾನು ಕೇಳಿಕೊಂಡೆ. ವಿನಂತಿ ಮಾಡಿದಾಗ ಯಾವುದೂ ಕೂಡ ಹಿಂದೆ ಮುಂದೆ ಮಾತಾಡೋದಲ್ಲೇ ಖಂಡಿತವಾಗ್ಲೂ ಕೊಡೋಣ ಅಂತ ಹೇಳಿ ಎಲ್ಲ ನಮ್ಮ ಹಾಸನ ನಗರದಲ್ಲಿರೋಂಥ ಎಲ್ಲ ಆಸ್ಪತ್ರೆಯ ಎಲ್ಲ ನಮ್ಮ ಮಾಲೀಕರು ಮತ್ತೆಲ್ಲ ಸೇರಿ ಒಂದು ಪೊಲೀಸ್ ವಾಹನ ಕೊಡಲಿಕ್ಕೆ 8,17,000 ಮೊತ್ತವನ್ನು ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ಇರ್ಬೋದು ಮತ್ತು ನೌಕರ ಸಂಘದಿಂದ 1 ಲಕ್ಷ ಮೊತ್ತವನ್ನು ಕೊಟ್ಟು ಪೊಲೀಸ್ ಇಲಾಖೆಗೆ ನಮ್ಮ ವಾಹನವನ್ನು ಕೊಟ್ಟಿದ್ದೀವಿ. ಬಾಗಲಕೋಟೆಯ ಇಳಕಲ್ ತಾಲೂಕಿನ ಬೂದಿಗಾಳ ಎಸ್ಕೆ ಗ್ರಾಮದಲ್ಲಿ ಕಾಡುಕೋಣ ಪ್ರತ್ಯಕ್ಷ ಆಗಿದೆ. ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕಾಡುಕೋಣದ ಜಮೀನಿನಲ್ಲಿ ಕಾಡುಕೋಣ ಓಡಾಡ್ತಾ ಇರುವಂಥ ದೃಶ್ಯ ರೈತರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಕಾಡುಕೋಣವನ್ನು ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.
ಕರ್ನಾಟಕ ರಾಜ್ಯ ಕಾರಾಗೃಹ ಇಲಾಖೆಯಿಂದ ನವಸಂಕಲ್ಪ ಯೋಜನೆ ಹಮ್ಮಿಕೊಳ್ಳಲಾಗಿದೆ. HCL ಫೌಂಡೇಶನ್ ಜೊತೆ ನವಸಂಕಲ್ಪ ಯೋಜನೆ ಒಪ್ಪಂದ ಮಾಡಿಕೊಂಡಿದ್ದು ಜೈಲು ಕೈದಿಗಳ ಪುನರ್ವಸತಿ ಮತ್ತು ಸಬಲೀಕರಣಕ್ಕಾಗಿ ಯೋಜನೆ ರೂಪಿಸಲಾಗಿದೆ. ಕೈದಿಗಳ ಸಂಪಾದನೆ ಹೆಚ್ಚಿಸುವುದರ ಜೊತೆ ಕೌಶಲ್ಯ ಹೆಚ್ಚಿಸುವಂಥದ್ದು, ಸಮಾಜದಲ್ಲಿ ಮರು ಸಂಘಟನೆಯ ಬಗ್ಗೆಯೂ ಕೂಡ ತರಬೇತಿಯ ಯೋಜನೆಯಾಗಿದೆ. ಹೀಗೆ ಬೇಕರಿ, ಅಡುಗೆ, ಬಟ್ಟೆ ತಯಾರಿಕೆ ಮತ್ತು ವ್ಯಾಪಾರದಂಥ ಸುಸ್ಥಿರ ಜೀವನೋಪಾಯ ಚಟುವಟಿಕೆಗೆ ಪ್ರೋತ್ಸಾಹ ನೀಡುವ ಬಗ್ಗೆ ಮಹತ್ವದ ಕಾರ್ಯಕ್ರಮವಾಗಿದೆ. ಯೋಜನೆ ಮೂಲಕ ಕೈದಿಗಳಿಗೆ ವಿವಿಧ ಬೇಕರಿ ಉತ್ಪನ್ನಗಳನ್ನು ತಯಾರಿಸುವಲ್ಲಿ ತರಬೇತಿಯನ್ನು ನೀಡಲಾಗ್ತಾ ಇದೆ. ಪ್ರಪಂಚದಲ್ಲಿರೋ ಹುಲಿ, ಚಿರತೆ ಸೇರಿದಂತೆ 7 ದೊಡ್ಡ ಜಾತಿಯ ಬೆಕ್ಕುಗಳ ಸಂರಕ್ಷಣೆಗೆ ಭಾರತ ಸರ್ಕಾರ ಬಿಗ್ ಕ್ಯಾಟ್ ಅಲಿಯನ್ಸ್ ರಚಿಸಿದೆ. ಈ ಬಗ್ಗೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅರಣ್ಯ ಮಹಾನಿರೀಕ್ಷಕ SP ಯಾದವ್ ಮಾಹಿತಿ ಕೊಟ್ಟಿದ್ದಾರೆ. ಬಂಡೀಪುರದಲ್ಲಿ ನಡೆದ ಇರುವ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ವೇಳೆ ಮಾತನಾಡಿದ ಅವರು, 95 ದೇಶಗಳಲ್ಲಿ ಈ ಜಾತಿಯ ಪ್ರಾಣಿಗಳಿದ್ದು ಭಾರತದಲ್ಲಿ 5 ರೀತಿಯ ದೊಡ್ಡ ಬೆಕ್ಕು ಜಾತಿಯ ಪ್ರಾಣಿಗಳಿವೆ. ಹುಲಿ ಹಾಗೂ ಚಿರತೆ ಸಂರಕ್ಷಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಅಂತ ಹೇಳಿದರು. The 7 big cats of the world. These 7 big cats are tiger, lion, leopard, cheetah, snow leopard, jaguar and puma. They are found in 95 countries. India has taken lead to establish this international big cat alliance because out of 7 big cats we have 5 big cats, and the government of India is doing very well in conservation of these big cats. India is the largest tiger range country in the world. It has more than 70% wild tiger population. India is one of the largest leopard range country in the world. India has around 14 to 15,000 leopards in the wild. India is the third largest snow leopard country in the world. India is the only home to Asiatic lion, and the lion population in India, which is found in Gir, Gujarat, is doing very well. The population is increasing at very healthy rate. ಕಳೆದುಕೊಂಡಿದ್ದಂಥ ಬ್ಯಾಗನ್ನು ಕೆಲವೇ ಸಮಯದಲ್ಲಿ RPF ಸಿಬ್ಬಂದಿ ಮಾಲೀಕನಿಗೆ ಕೊಟ್ಟಿದ್ದಾರೆ. ಇದೇ ತಿಂಗಳ 8ರಂದು ಯಲಹಂಕ ರೈಲು ನಿಲ್ದಾಣದಲ್ಲಿ 100 ಗ್ರಾಂ ಚಿನ್ನಾಭರಣ ಸೇರಿದಂತೆ ನಗದು ಹಣ ಇದ್ದಂಥ ಬ್ಯಾಗನ್ನು ಪ್ರಯಾಣಿಕ ಕಳೆದುಕೊಂಡಿದ್ದ. ಹೀಗಾಗಿ ಬ್ಯಾಗ್ ಕಳೆದು ಹೋಗಿರುವಂಥ ಬಗ್ಗೆ ದೂರು ಕೊಟ್ಟಿದ್ದ. RPF ಪೊಲೀಸರು ತನಿಖೆ ಮಾಡಿ ಕೆಲವೇ ನಿಮಿಷಗಳಲ್ಲಿ ಮಾಲೀಕನಿಗೆ ಬ್ಯಾಗ್ ಒಪ್ಪಿಸಿದ್ದಾರೆ. RPF ಸಿಬ್ಬಂದಿಯ ತುರ್ತು ಸ್ಪಂದನೆ ಪ್ರಯಾಣಿಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಜಾತ್ರೆ ನಡೆದಿದೆ. ಈ ವೇಳೆ 2026ನೇ ಸಾಲಿನ ವಾಲ್ಮೀಕಿ ರತ್ನ ಹಾಗೂ ಮದಕರಿ ನಾಯಕ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ NY ಹನುಮಂತಪ್ಪ ಅವರಿಗೆ ವಾಲ್ಮೀಕಿ ರತ್ನ ಪ್ರಶಸ್ತಿ ಹಾಗೂ ಹಿರಿಯ IPS ಅಧಿಕಾರಿ ರವಿ ಚನ್ನಣ್ಣನವರಿಗೆ ಮದಕರಿ ನಾಯಕ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. CM ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಕಾರಣಾಂತರಗಳಿಂದ ಹನುಮಂತಪ್ಪ ಹಾಜರಾಗದ ಹಿನ್ನೆಲೆ ಪುತ್ರ NYH ವಿಜಯಕುಮಾರ್ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ವಿಶ್ವಗುರು ವಾಲ್ಮೀಕಿ ಅವರ ನಾಮಾರ್ಥದಲ್ಲಿ ಇದೀಗ ವಾಲ್ಮೀಕಿ ರತ್ನ ಪ್ರಶಸ್ತಿ ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಗೀರಥ ಪೀಠದ ಪುರುಷೋತ್ತಮಾನಂದ ಪುರಿ ಶ್ರೀಗಳ 27ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ನಡೆಯಲಿದೆ. ಹೊಸದುರ್ಗ ತಾಲೂಕಿನ ಭಗೀರಥ ಪೀಠದಲ್ಲಿ 27ನೇ ವರ್ಷದ ಪಟ್ಟಾಭಿಷೇಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಶ್ರೀಗಳು ಪೀಠಾರೋಹಣ ಮಾಡಿ ಕಿರೀಟಾಧಾರಣೆ ಮಾಡಿದ್ದಾರೆ. ಶ್ರೀಮಠದ ಕಾರ್ಯಕ್ರಮಕ್ಕೆ ಆಗಮಿಸಲಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಸೇತುವೆ, ರಸ್ತೆಯ ಭೂಮಿ ಪೂಜೆ ಮಾಡಲಿದ್ದಾರೆ. ರಾಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆ, ಮಿಶ್ರತಳಿ ಕರುಗಳ ಪ್ರದರ್ಶನ ಮತ್ತು MPCS ಸಂಘದ 50ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮವನ್ನು ಬಮೂಲ್ ಅಧ್ಯಕ್ಷ DK ಸುರೇಶ್ ಉದ್ಘಾಟಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಕೋನಘಟ್ಟ ಗ್ರಾಮದಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆ ನಡೆದಿದೆ. ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹುಬ್ಬಳ್ಳಿಯ 3000 ಮಠದ ಆವರಣದಲ್ಲಿ ಮೆಣಸಿನಕಾಯಿ ಮೇಳ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮೆಣಸಿನಕಾಯಿ ಮೇಳದಲ್ಲಿ ಭರ್ಜರಿ ವಹಿವಾಟು ನಡೆದಿದೆ. 3 ದಿನಗಳ ಕಾಲ ನಡೆದಂಥ ಮೇಳದಲ್ಲಿ ಬರೋಬ್ಬರಿ 175.50 ಕ್ವಿಂಟಾಲ್ ಮೆಣಸಿನಕಾಯಿ ಮಾರಾಟ ಮಾಡಿ 87.86 ಲಕ್ಷ ರೂಪಾಯಿ ವಹಿವಾಟು ನಡೆದಿದೆ. 14ನೇ ಬಾರಿಗೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಮೇಳದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಮೆಣಸಿನಕಾಯಿ ಬೆಳೆಗಾರರು ಭಾಗಿಯಾಗಿದ್ದರು. ಅಲ್ಲದೆ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳ ಗ್ರಾಹಕರು ರೈತರಿಂದ ನೇರವಾಗಿ ಮೆಣಸಿನಕಾಯಿಯನ್ನು ಖರೀದಿ ಮಾಡಿದ್ದಾರೆ. ಗ್ರಾಮೀಣ ಮಕ್ಕಳ ಸಾಂಸ್ಕೃತಿಕ ಕಲೆಯನ್ನು ಗುರುತಿಸುವ ಸಲುವಾಗಿ ಚನ್ನಪಟ್ಟಣದ ನಾಗವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್ ಕುಮಾರ್ ವಿನೂತನ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಪಂಚಾಯಿತಿ ವ್ಯಾಪ್ತಿಯ ಮಕ್ಕಳ ಸಾಂಸ್ಕೃತಿಕ ಕಲೆಯನ್ನು ಗುರುತಿಸುವ ಸಲುವಾಗಿ ಚಿಕ್ಕೇನಹಳ್ಳಿ ಗ್ರಾಮದಲ್ಲಿ ಸಾಂಸ್ಕೃತಿಕ ಕಲಾ ಉತ್ಸವ ಆಯೋಜನೆ ಮಾಡಿದ್ದಾರೆ.